ಸರ್ ಇದಕ್ಕೆ ವಿರುದ್ಧ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಏನ್ ಬರ್ತಾ ಇದೆ ಅಂತಂದ್ರೆ ಒಂದ್ ಕಡೆ ರಷ್ಯಾ ಕೂಡ ಬೆಂಬಲವಾಗಿ ನಿಂತಿದೆ ಇರಾನ್ಗೆ, ಚೈನಾದಿಂದ ಸಪ್ಲೈ ಆದ ಯುದ್ಧೋಪಕರಣಗಳು ಕೂಡ ಇರಾನ್ನ ಬೆಂಬಲವಾಗಿ ನಿಂತಿದೆ. ಇದಕ್ಕೋಸ್ಕರನೇ ಇವತ್ತು ಸಿಕ್ಕ ಲೇಟೆಸ್ಟ್ ಮಾಹಿತಿ ಸರ್, ನಾನು ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಕರೆಕ್ಟ್ ಮಾಡಿ, AN/TPY-2 ಅಂತ ಹೇಳಿ ರಡಾರು 3,000 ಕೋಟಿಯಷ್ಟು ಬೆಲೆ ಬಾಳುವಂತ ಅಮೆರಿಕದ ರಡಾರ್ನ ಹೊಡೆದು ಉಳಿಸ್ಬಿಟ್ಟಿದೆ ಇರಾನ್. ಎಲ್ಲಿತ್ತು ಅಷ್ಟು ಶಕ್ತಿ? ಕೇವಲ 20-30 ಸಾವಿರ ಡಾಲರ್ಗಳಷ್ಟು ಬೆಲೆ ಬಾಳುವ ಏನದು ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಇಂಟರ್ಸೆಪ್ಟರ್ಗಳನ್ನ ಹೊಡೆದಾಗ್ತಾ ಇದೆ. ಅಂದ್ರೆ ಇರಾನ್ನ ವಾರ್ ಸ್ಟ್ರಾಟಜಿ ಕೂಡ ತೆಗೆದಾಕೋಷ್ಟು ಕಳಪೆಯಾಗಂತೂ ಇಲ್ಲ. ಒಪ್ತೇನೆ ಈ ಮಾತು. ಅದಕ್ಕೇನೆ ನಾನು ಇಲ್ಲಿ 3 ಪಾಯಿಂಟ್ ಬರ್ಕೊಂಬಂದಿನಿ. ಹೌ ಲಾಂಗ್ ದಿಸ್ ಕಾನ್ಫ್ಲಿಕ್ಟ್ ವಿಲ್ ಕಂಟಿನ್ಯೂ ಅಂತ 3 ಸಿನಾರಿಯೋ. ಶಾರ್ಟ್ ಟರ್ಮ್ನಲ್ಲಿ ಇಂಟರ್ನ್ಯಾಷನಲ್ ಪ್ರೆಷರ್ ಇರಾನ್ ಮೇಲೆ ಎಷ್ಟು ಬೀಳುತ್ತೆ ಅಂದರೆ, ಆದಷ್ಟು ಬೇಗ ಯಾವುದೇ ರೀತಿಯ ಒಂದು ಸೀಸ್ ಫೈರ್ ಅಥವಾ ಯುದ್ಧ ಇಲ್ಲದೆ ಮಾತುಕತೆ ಮೂಲಕ ಸಂಧಾನ ಮಾಡಿಕೊಂಡು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ತಮ್ಮ ಜನರನ್ನು ಉಳಿಸ್ಕೊಳ್ಬೇಕು. ಬಟ್ ಇರಾನ್ನ ಸ್ಟಾಕ್ ಪೈಲ್ ಇದೆಯಲ್ಲ, ಮಿಸೈಲ್ಸೇ ಆಗಲಿ ಅಥವಾ ನೀವು ಹೇಳಿದ್ದೆ ಎಕ್ವಿಪ್ಮೆಂಟ್, ಇವೆಲ್ಲವೂ ಸ್ಟ್ರಾಂಗ್ ಆಗಿರೋದ್ರಿಂದನೇ ಇಷ್ಟು ದಿವಸ ಬಂದಿರೋದು. ಅಂದರೆ ಎವರಿಬಡಿ ಟುಕ್ ಫಾರ್ ಗ್ರಾಂಟೆಡ್. ಇಟ್ ಇಸ್ ಆಲ್ಸೋ ಅನದರ್ ಇಸ್ಲಾಮಿಕ್ ಕಂಟ್ರಿ, ಹಿಂಗೆ ಹೊಡೆದ್ಬಿಟ್ರೆ ಹೋಗ್ತಾರೆ. ನೋ, ಇರಾನ್ ಈಸ್ ಎ ಡಿಫರೆಂಟ್ ಎಂಟಿಟಿ, ಈಸ್ ಎ ವೆರಿ ಟಫ್ ಎನಿಮಿ. ದಿ ವೆರಿ ಫ್ಯಾಕ್ಟ್ ದೇಸೆ ನಾವು ಕಮೇನಿ ಅಲ್ಲ ಇನ್ನೊಂದು 100 ಕಮೇನಿಗಳನ್ನು ತರ್ತೇವೆ ಅಂತ ಅವ್ರು ಓಪನ್ ಆಗಿ ಹೇಳ್ತಾರೆ. ಅಮೇರಿಕ ಹೇಳುತ್ತೆ ನಾವು ಯಾವ ಕಮೇನಿ ಒಪ್ಪಲ್ಲ. ಸೊ ಎರಡನೇದು, ಇದು ಪ್ರಾಕ್ಸಿ ವಾರ್ ಅಂತಕ್ಕಂಥದ್ದು ಕಂಟಿನ್ಯೂ ಆಗುತ್ತೆ. ಸೀಸ್ ಫೈರ್ ಆಗದೆ ಇರ್ಬೋದು, ಪ್ರಾಕ್ಸಿ ವಾರ್ ವಿಲ್ ಕಂಟಿನ್ಯೂ. ಬೋತ್ ಇಸ್ರೇಲ್ ಆ್ಯಂಡ್ ಇರಾನ್, ಬೋತ್ ಆಫ್ ದೆಮ್ ವಿಲ್ ಡೂ ದಟ್ ಆಲ್ಸೋ. ಬಾಕಿ ಸರ್ವೈವಲ್ ಪಾರ್ಟ್. ಮೂರನೇದು, ವೈಡರ್ ರೇಂಜ್ ಆಫ್ ರೀಜನಲ್ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ಅರಬ್ ರಾಷ್ಟ್ರಗಳಲ್ಲಿ ಸುನ್ನಿ ರಾಷ್ಟ್ರಗಳು ಮೆಜಾರಿಟಿ ಇರೋದರಿಂದ ಅವರು ಎಷ್ಟರ ಮಟ್ಟಿಗೆ ಅಮೆರಿಕಾದ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅವ್ರಿಗೂ ಒಂದು ಅಸ್ತಿತ್ವ ಬೇಕಲ್ಲ, ಬರೀ ವಾಣಿಜ್ಯ ಡಾಲರು ಅಥವಾ ಆಯಿಲ್ ಮಾರಿ ದುಡ್ಡು ಮಾಡೋದು ಅಂತ ಅಲ್ಲ, ಅವರ ಒಂದು ಅಸ್ತಿತ್ವನೂ ಬೇಕಾದ. ಸೊ ಅದರಿಂದ ಆ ಒಂದು ಭಯನೂ ಅಮೆರಿಕಕ್ಕಿದೆ ಮುಂದೆ ಇದಾಗುತ್ತೆ ಅಂತ. ಅದರಿಂದ ನನ್ನ ಪ್ರಕಾರ ಹೇಳೋದು 3 ಪಾಯಿಂಟ್ ಹೇಳ್ತೇನೆ. ಈ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ತಾನೇ ಸಂಶಯ ನೀವು ಹೇಳಿದ್ದು. ಮತ್ತು ನನ್ನ ಪ್ರಕಾರ ಅಥವಾ ಅಟಾಮಿಕ್ ಎನರ್ಜಿ ಮತ್ತು ಬೇರೆ ಯುನೈಟೆಡ್ ನೇಷನ್ಸ್ ಚೀಫ್ ಆಫ್ ಅಟಾಮಿಕ್ ಎನರ್ಜಿ ಸೆಕ್ಷನ್ ಅವ್ರು ಹೇಳಿರೋ ಪ್ರಕಾರ ಅಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಕ್ಕಂಥದ್ದು ಯಾವುದೂ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಡಿಫೆನ್ಸಿವ್. ಅಥವಾ ಇರಾನ್ ಸೀಕ್ರೆಟ್ ಮಾಡಿದ್ರು ಪಾಕಿಸ್ತಾನ್ ಥರ ಮುಂದೆ ಎಕ್ಸ್ಪೋಸ್ ಆಗುತ್ತೆ. ಅವರು ಚಿಕ್ಕ ಅನುಮಾನ ಸರ್, ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾ ಚರ್ಚೆದೆ ಪ್ರಶ್ನೆ ಕೇಳ್ಬಿಡ್ತೀನಿ. ಇರಾನ್ನಲ್ಲಿ ಭೂಕಂಪ ಆಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ 2 ಭೂಕಂಪ ಆಯ್ತು. ಇದು ಬಹುಶಃ ಅಣ್ವಸ್ತ್ರ ಪರೀಕ್ಷೆಯಿಂದ ಆಗಿರಬಹುದು ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು. ಜಿಯೋಪೊಲಿಟಿಕಲ್ ಜಿಯೋಗ್ರಫಿಕಲ್ ಸೆಸ್ಮಿಕ್ ಈ ಒಂದು ರೀತಿಯಲ್ಲಿ ಅನೇಕ ರೀತಿಯ ಒಂದು ಪರಿಣಾಮಗಳು ಇರುತ್ತೆ. ಯಾಕೆಂದರೆ ಒಂದು ಯುದ್ಧ ಅಂದಮೇಲೆ ಬಾಂಬ್ ಹಾಕಿದಾಗ ಅದು ಭೂಕಂಪ ಆಗುತ್ತೆ ಅಥವಾ ಬೇರೆ ರೀತಿಯಲ್ಲಿ ಒಂದು ಆಘಾತ. ಇರಾನ್ ಏನಾದ್ರೂ ಕದ್ದು ಮುಚ್ಚಿ ತನ್ನ ಹತ್ರ ಇರುವ ಅಣ್ವಸ್ತ್ರಗಳ ಪರೀಕ್ಷೆ ಮಾಡ್ತಾ ಇದೆಯಾ, ಅದರ ಪ್ರತಿಫಲನ ಭೂಕಂಪದ ರೀತಿಯಲ್ಲಿ ಕಾಣ್ತಾ ಇದೆಯಾ ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಅದು ಅಷ್ಟು ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಇಂಟರ್ನ್ಯಾಷನಲ್ ಮೀಡಿಯೇಷನ್ಗೆ ಇರಾನ್ ಒಪ್ಪುತ್ತೆ ಅನ್ನತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನು, ಅದರಲ್ಲಿ ಯಾರಂತ ಇಂಟರ್ನ್ಯಾಷನಲ್ ಅಂದರೆ ಅಮೆರಿಕ, ಯುರೋಪ್ನವ್ರು ಅಲ್ಲ. ನನ್ನ ಪ್ರಕಾರ ಭಾರತ, ಟರ್ಕಿ ಮತ್ತು ಕೊತಾರ್ ಈ 3 ರಾಷ್ಟ್ರಗಳು ಭಾರತದ ನಿಲುವಿನ ಪರವಾಗಿ ಇರ್ತಕ್ಕಂಥದ್ದು ಶಾಂತಿಯ ಪರವಾಗಿ, ಸೀಸ್ ಫೈರ್ ಪರವಾಗಿ. ಸೊ ಈ 3 ರಾಷ್ಟ್ರಗಳ ಮಧ್ಯಸ್ಥಿಕೆಯನ್ನು ಇರಾನ್ ಸಹ ಒಪ್ಪುತ್ತೆ, ಅರಬ್ ರಾಷ್ಟ್ರಗಳು ಒಪ್ತಾರೆ. ಆದರೆ ಅಮೆರಿಕದ ಅಧ್ಯಕ್ಷರು ಒಪ್ತಾರೋ ಇಲ್ಲ ಗೊತ್ತಿಲ್ಲ. ನಾನು ನೀವು ಇಂಟರ್ನ್ಯಾಷನಲ್ ಪ್ರೆಷರ್ ಅಂತ ಹೇಳಿದ್ರೆ ಹಾಗಾಗಿ ಫಡ್ಕೆ ಸರಿಗೆ ಪ್ರಶ್ನೆ ಕೇಳಿ ಅದಾದ ನಂತರ ಉಮರ್ ಶರೀಫ್ ಸರ್ಗೆ ಬರ್ತೀನಿ. ಈಗ ಎಲ್ಲ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಿಸ್ನೆಸ್, ಅದರಲ್ಲೂ ಬಹಳ ಪ್ರಮುಖವಾಗಿ ತೈಲ ಬಿಸ್ನೆಸ್ ಸಲುವಾಗಿ ಈ ದೇಶದಲ್ಲಿ ನಡೀತಾ ಇರುವ, ಈ ರಾಷ್ಟ್ರಗಳ ನಡುವೆ ನಡೀತಾ ಇರುವ ಯುದ್ಧದಿಂದ ಎಫೆಕ್ಟ್ಗಳನ್ನು ಅನುಭವಿಸ್ತಾ ಇದೆ. ಹೀಗಾಗಿ ಇವತ್ತಲ್ಲ ನಾಳೆ ಅನಿವಾರ್ಯ ಪರಿಸ್ಥಿತಿ ಬಂದೇ ಬಿಡುತ್ತೆ. ಭಾರತಕ್ಕೂ ಕೂಡ ಈ ಯುದ್ಧವನ್ನು ನಿಲ್ಲಿಸಲೇಬೇಕು ಅನ್ನೋ ಮಾತನ್ನಾದರೂ ಆಡುವ ಪರಿಸ್ಥಿತಿ ಬರ್ಬೋದು. ಯಾವ ಸಂದರ್ಭದಲ್ಲಿ ಹಾಗೆ ಯಾವ ರೀತಿಯಲ್ಲಿ ಭಾರತ ಪ್ರೆಷರೈಸ್ ಮಾಡಿ ಯುದ್ಧ ನಿಲ್ಲಿಸುವ ಸಾಧ್ಯತೆಗಳಿದೆ ಅಂತ ಹೇಳಿ ನೋಡಿ. ಎಲ್ಲರ ಮೇಲೂ ಯುದ್ಧದ ದುಷ್ಪರಿಣಾಮ ಬಿದ್ದೇ ಬೀಳುತ್ತೆ. ಯುದ್ಧದಿಂದ ಒಳ್ಳೆ ಪರಿಣಾಮ ಆಗೋದು ಅನ್ನೋದು ಕಮ್ಮಿ ಇರುತ್ತೆ, ಆದ್ರೆ ಆಗಬಹುದು. ಆದ್ರೆ ದುಷ್ಪರಿಣಾಮಗಳು ಮತ್ತೆ ಏನಂತಾರೆ ಇಮ್ಮಿಡಿಯೇಟ್ ಕೆಟ್ಟ ಪರಿಣಾಮಗಳು ಆಗ್ತಾನೆ ಇರ್ತವೆ. ಅದರೊಳಗೆ ಎಸ್ಪೆಷಲಿ ಈ ಜಾಗ್ರಫಿಕಲ್ ಏರಿಯಾ ಏನಿದೆಯಲ್ಲ, ವಿಚ್ ಇಸ್ ವೆರಿ ರಿಚ್ ಇನ್ ಪೆಟ್ರೋಲಿಯಂ ರಿಸೋರ್ಸಸ್, ಇದರಿಂದ ಇಡೀ ಜಗತ್ತಲ್ಲಿಂದ ಎನರ್ಜಿ ತಗೊಳ್ತಾ ಇದೆ. ಅಲ್ಲೇ ಹೊಡೆತ ಬೀಳ್ತಾ ಇತ್ತು ಅಂತಂದ್ರೆ ಬಹಳ ದಿವಸ ಅದನ್ನ ಯಾರಿಗೂ ತಾಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆವಾಗ ಆಲ್ ಕೈಂಡ್ಸ್ ಆಫ್ ಪ್ರೆಷರ್ಸ್ ಬಿದ್ದೇ ಬೀಳುತ್ತೆ ಯುದ್ಧ ನಿಲ್ಸೋದಕ್ಕೆ. ಆದ್ರೆ ಆ ಟೈಮ್ನಲ್ಲಿ ಯಾರು ಬಗ್ತಾರೆ ಅನ್ನೋದು ಮುಖ್ಯ, ಆಯ್ತಾ? ಆದ್ರಿಂದಾನೇ ಅವರು ಎಷ್ಟು ಫೋರ್ಸ್ನಲ್ಲಿ ಹೊಡಿತಾ ಇದ್ದಾರೆ ಅಂದ್ರೆ ದೇ ಆಲ್ಸೋ ವಾಂಟ್ ಟು ಫಿನಿಶ್ ದಿ ವಾರ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಈಗ ನಾವು 4 ವರ್ಷ ನೋಡಿದೀವಿ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರೋದು. ಇವರು 4 ವಾರದಲ್ಲಿ ಮುಗಿಸ್ತೀವಿ ಅಂತ ಅಂತಿದ್ದಾರೆ. 4 ವಾರದಲ್ಲಿ ಮುಗಿಯುತ್ತೋ ಬಿಡುತ್ತೋ, ಬಟ್ ಅವರಿಗೂ ಗೊತ್ತು 4 ವಾರದ ಔಟರ್ ಲಿಮಿಟ್ ಇಟ್ಕೊಳ್ಬೇಕು ಅಂತ. ಆದ್ರಿಂದ ನನಗೂ ಅನ್ಸುತ್ತೆ ಏನಂತ ಅಂದ್ರೆ ಇದು ಆದಷ್ಟು ಬೇಗ ಮುಗಿಯಲ್ಲ ಅಂತ ಏನಲ್ಲ.
ಇಲ್ಲದೆ ಇದ್ರೆ ಟೋಟಲ್ ಅನ್ಹೈಲೇಷನ್ ಆಗಬೇಕು, ವಿಚ್ ಇಸ್ ನಾಟ್ ಇನ್ ಎನಿಬಡೀಸ್ ಇಂಟ್ರೆಸ್ಟ್. ಸರಿ, ಉಮರ್ ಶರೀಫ್ ಸರ್, ಇಂಟರ್ನ್ಯಾಷನಲ್ ಪ್ರೆಷರ್ ಯುದ್ಧದ ಮೇಲೆ ಪರಿಣಾಮ ಬೀರಬೇಕು ಅಂತಿರುವಾಗ ಇಂಟರ್ನಲ್ ಪ್ರೆಷರು ಇಂಟರ್ನಲಿ ಯುದ್ಧಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಈಗ ದೇಶವಾಗಿ ಅಥವಾ ಸರ್ಕಾರವಾಗಿ ಭಾರತ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇರೋ ಪರಿಸ್ಥಿತಿಯಲ್ಲಿ ಒಂದು ಸಮುದಾಯ ಕೇವಲ ನಮ್ಮ ಪ್ರತಿನಿಧಿಗಳಲ್ಲಿದ್ದಾರೆ ಅಥವಾ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಣ್ಣೀರು ಹಾಕುವುದು, ಪ್ರತಿಭಟನೆಗಳನ್ನ ಮಾಡೋದು, ಅವರ ಮತಗಳ ಓಲೈಕೆಗೋಸ್ಕರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ವಿರೋಧ ಪಕ್ಷಗಳು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತನಾಡೋದು, ಇಂಟರ್ನಲ್ ಪ್ರೆಷರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇದೆಯಾ ಅಂತ? ಇಂಟರ್ನಲ್ ಪ್ರೆಷರ್ ಮಾಡೋ ರೀತಿಯಲ್ಲಿ ಯಾರು ರೋಡ್ಗಿಳಿದು ಏನು ಕೆಲಸ ಮಾಡ್ತಿಲ್ಲ ಇವತ್ತು. ಯಾರು ಡೆಲಿಗೇಷನ್ ಮೂಲಕ ಕೂಡ ಏನು ಮಾತಾಡೋಕ್ಕೆ ಮುಂದೆ ಬಂದಿಲ್ಲ. ಸೊ ಇಂಟರ್ನಲ್ ಪ್ರೆಷರ್ ಕೊಡುವಂಥದ್ದು ಯಾವ ಸಮುದಾಯ ಕೂಡ ಇವತ್ತಿಗೆ ಆ ವಾರನ್ನ ಖಂಡಿಸಿ ಮುಂದೆ ಬಂದಿಲ್ಲ. ಹೌದು, ಏನೋ ಒಂದು ಅವರವರ ಅಭಿಪ್ರಾಯ ಸೆಪ್ರೇಟ್ ಆಗಿದೆ. ಸಜ್ಜಾದ್ ನೊಮಾನಿ ಎನ್ನುವ ಒಂದು ದೊಡ್ಡ ಸ್ಕಾಲರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಅಟ್ಯಾಕ್ ಬಂದು ಶಿಯಾ ಮೇಲೆ ಆಗಿರುವ ಅಟ್ಯಾಕ್ ಇಲ್ಲ, ಇದು ಇಸ್ಲಾಂ ಮೇಲೆ ಆಗಿರುವ ಅಟ್ಯಾಕ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಮೌಲಾನಾ ಮಕ್ಸೂದ್ ಇಮ್ರಾನ್ ರಶಾದಿ ಇವರು ಕೂಡ ಒಂದು ಸುನ್ನಿ ಸ್ಕಾಲರ್ಸ್, ಅಂದರೆ ಇವರೆಲ್ಲ ಸುನ್ನಿ ಸ್ಕಾಲರ್ಸು. ಅವ್ರು ಏನು ಹೇಳ್ಕೊತಿದ್ರೆ, ಇವಾಗ ಶಿಯಾ ಮೇಲೆ ಅವ್ರು ಮಾಡಿರೋ ದಾಳಿ, ಅವ್ರು ಶಿಯಾ ಎನ್ನುವ ಕಾರಣಕ್ಕೆ ಅವ್ರು ದಾಳಿ ಮಾಡಿಲ್ಲ, ಅಲ್ಲಿರತಕ್ಕಂಥ ಒಂದು ಮುಸ್ಲಿಂ ಹೆಸರಿನಲ್ಲಿ ಒಂದು ರಾಷ್ಟ್ರ ಇರುವಾಗ ಅದನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಹಂಗೆ ನೋಡ್ತಾ ಇದ್ದಾರೆ. ದಟ್ ಈಸ್ ದೇರ್ ಲೈನ್ ಆಫ್ ಥಿಂಕಿಂಗ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಶಿಯಾ ಇಸ್ ಅ ಮುಸ್ಲಿಂ ಕಂಟ್ರಿ. ನೋಡಿ, ಶಿಯಾಗೂ ನಮಗೂ ಅಲ್ಲ, ನಾನು ಕೇಳಿದ್ದು ಮುಸಲ್ಮಾನ್ ಅನ್ನೋ ಫ್ಯಾಕ್ಟರಿಗೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಸತ್ಯಾನ ಅಂತ. ಇಲ್ಲ, ನನ್ನ ಪ್ರಕಾರ ಇಲ್ಲ. ಯಾಕೆ ಅಂತಂದ್ರೆ, ಹಾಗೆ ಇದ್ರೆ ಜಗತ್ನಲ್ಲಿ 50ಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿದಾವೆ. ಹೌದು, ಇಸ್ರೇಲ್ ಎಲ್ಲದ್ರ ಮೇಲೆ ಅಥವಾ ಯಾರು ಅನ್ಸುತ್ತೋ ಅವ್ರ ಮೇಲೆಲ್ಲ ಮಾಡ್ಬಿಡ್ಬೋದಾಗಿತ್ತು. ಅವ್ರಿಗೆ ಯಾರಿಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆಯೋ, ತಮ್ಮ ಸರ್ವೈವಲ್ಗೆ ತೊಂದರೆ ಆಗ್ತಿದ್ಯೋ ಅಂತ ಲೆಬನನ್ ಮೇಲೆ ಮಾಡ್ತಾರೆ, ಅಂತ ಸಿರಿಯಾದಲ್ಲಿ ಒಂದಿಷ್ಟು ಮಿಲಿಟೆಂಟ್ಸ್ ಮೇಲೆ ಮಾಡ್ತಾರೆ, ಹಾಗೇನೆ ಇರಾನ್ ಮೇಲೆ ಮಾಡ್ತಾರೆ. ಅದರಲ್ಲಿ ಒಂದು ಹಾಫ್ ಪಾಯಿಂಟ್ ನಾನು ಒಪ್ಕೊಳ್ತೀನಿ ಅದರಲ್ಲಿ. ಬಟ್ ಅದರ ಜೊತೆ ಇನ್ನೊಂದು ವಿಷಯ ಇದೆ. ಗಾಜಾನಲ್ಲಿ ಅಟ್ಯಾಕ್ ನಡೆಯುವಾಗ ಆವಾಗ ಇಡೀ ಸುನ್ನಿ ಫ್ಯಾಕ್ಷನ್ಸ್ಗಳು ಎಷ್ಟೋ ಇತ್ತು, ನಿಮ್ಗೆ ಗೊತ್ತಿದೆ. ಸೌದಿ ಅರೇಬಿಯಾ ಇದೆ, ಮತ್ತು ಮಲೇಷ್ಯಾ, ಎಲ್ಲ ಕಡೆನೂ ಇದ್ದಾರೆ. ಬಟ್ ಯಾರು ಅಷ್ಟು ವೋಕಲ್ ಆಗಿ ಡೈರೆಕ್ಟ್ ಆಗಿ ಲೈಕ್ ಇರಾನ್ ಮಾತಾಡಿಲ್ಲ. ಸೊ ಬೆಂಬಲಕ್ಕೆ ನಿಂತಿರೋರು ಯಾರಂದರೆ ಇರಾನ್ ಅಂತ ಎಲ್ಲರಿಗೂ ಗೊತ್ತಾಗಿರುವಾಗ, ಇವಾಗ ಇರಾನ್ ಬಂದು ಇಡೀ ಗಾಜಾನಲ್ಲಿ ಇರತಕ್ಕಂತಹ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಿಂತ್ಕೊಂಡಿರೋ ಒಂದು ರೂಲರ್ ಅಂತ ಹೇಳುವಾಗ, ಇವಾಗ ಟೋಟಲ್ ಸಿಂಪತಿ ಅವ್ರ ಕಡೆ ಬಂದ್ಬಿಟ್ಟಿದೆ. ಇದು ಒಂದು ಫ್ಯಾಕ್ಟ್ ಇರೋದು. ಮತ್ತು ಇದ್ರ ನಂತರ ನೀವು ನೋಡೋಕೆ ಹೋದರೆ ದೇ ವಿಲ್ ಹಿಟ್ ಆ್ಯಂಡ್ ದೇ ವಿಲ್ ರನ್ ಅವೇ ಅಂತ ಒಂದು ಕಾನ್ಸೆಪ್ಟು, ಭಯ ಮಾತ್ರ ತೋರಿಸ್ಬೇಕಂತ. ಬಟ್ ಇದು ಭಯ ಬಂದು ಇರಾನ್ಗೆ ವರ್ಕೌಟ್ ಆಗತ್ತಾ ಅಂತ ನೋಡೋಕೆ ಹೋದರೆ, ಇರಾನಿಯನ್ ಜನರಲ್ ಬೆಹಮನ್ ಕರ್ಗಾರ್ ಎನ್ನುವರು NBCನಲ್ಲಿ ಇಂಟರ್ವ್ಯೂ ಕೊಡುತ್ತಿರುವಾಗ ಒಂದು ಪ್ರಶ್ನೆ ಬರ್ತಾರೆ, ಏನು ನೀವೇನು ಅಮೇರಿಕಾಗೆ ಭಯ ಪಡ್ತಿದ್ದೀರಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅವಾಗ ಇವ್ರು ಹೇಳ್ಕೊಳ್ತಾರೆ, ವಿ ಡೋಂಟ್ ಫಿಯರ್ ಡೆತ್, ನಾವು ಭಯ ಪಡೋದಿಲ್ಲ ಸಾಯೋಕ್ಕೆ. 95% ಆಫ್ ದಿ ಮಿಲಿಟರಿ ವಿ ಹ್ಯಾವ್ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್. ಅಂದರೆ ಅವ್ರ ಜೊತೆಗಿರುವವರು ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸು ಬೇರೆ ಟೈಮ್ನಲ್ಲಿ ಇವ್ರು ಏನು ಮಾಡ್ತಂದ್ರೆ ಬೇರೆ ಬೇರೆ ನ್ಯೂ ಟೆಕ್ನಾಲಜಿನ ಕಂಡುಹಿಡಿದು ವೆಪನ್ಸನ್ನು ರೆಡಿ ಮಾಡೋದೇ ಅವ್ರ ಕೆಲಸ. ಸೊ ಹಾಗಾಗಿ 6 lakh ಆರ್ಮಿ ಆ್ಯಂಡ್ 3 lakhs ಇನ್ ರಿಸರ್ವ್ನಲ್ಲಿ ಇಟ್ಕೊಂಡಿರುವ ಹೈಲಿ ಕ್ವಾಲಿಫೈಡ್ ಒಂದು ಏನು ಹೇಳೋದು ಅಫಿಷಿಯಲ್ ಟೀಮ್ ಇದು. ಇಟ್ ಇಸ್ ನಾಟ್ ಲೈಕ್ ನೀವು ಅಫ್ಘಾನಿಸ್ತಾನ ನೋಡ್ತೀರಾ, ಭಾಳ ಕ್ರೂಡ್ ಆ್ಯಂಡ್ ರಾ ಆ್ಯಂಡ್ ರೂಡಿಮೆಂಟ್ರಿ ಆಗಿ ನೋಡ್ತೀರಾ. ಇಲ್ಲ ಪಾಕಿಸ್ತಾನ ನೋಡಿದ್ರು ಕೂಡ ಒಂಥರ ಹೇವೈರ್, ಅವ್ರು ಥಿಂಕ್ ಮಾಡೋದೆಲ್ಲ ಒಂಥರ ವಿಚಿತ್ರವಾಗಿರುತ್ತೆ. ಬಟ್ ಇರಾನ್ ಹ್ಯಾಸ್ ಗಾಟ್ ಅ ವೆರಿ ಲಾಂಗ್ ಹೆರಿಟೇಜ್. ಅಂದರೆ ಇವ್ರು ಬರೀ ಸುಮ್ಮನೆ ಏನೋ ಮುಸ್ಲಿಂ ಅಂತ ಹೇಳೋ ಕಾರಣಕ್ಕೋಸ್ಕರ ಇವರು ಇಷ್ಟು ಬಲಶಾಲಿ ಇಲ್ಲ. ಇವರು ಪರ್ಷಿಯನ್ಸ್ ಇದ್ದಾರೆ. ಪರ್ಷಿಯನ್ಸ್ ವರ್ ವೆರಿ ಸ್ಟ್ರಾಂಗ್ ರೂಲರ್ಸ್. ನೀವು ಹೇಳ್ತಿರೋದು ಅಂದ್ರೆ ಮಿಲಿಟರಿ ಕೆಪಾಸಿಟಿಯನ್ನ ಒಪ್ಕೊಳ್ತಾ, ಬಟ್ ಆ ಮಿಲಿಟರಿಯನ್ನ ಕಂಟ್ರೋಲ್ ಮಾಡ್ತಿರುವ ಆಳುವವರು ಏನಿದ್ದಾರಲ್ಲ ಅವರ ಕಟ್ಟರ್ಪಂಥೀಯವಾದ ಇದೆಯಲ್ಲ, ಇದನ್ನು ಕೂಡ ಒಪ್ಲಿಕ್ಕೆ ಸಾಧ್ಯ